ಸ್ಟ್ರೆಂತ್ ಬಗ್ಗೆ ನನಗೆ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಿ ಸರ್. ನಾನು ಕೇಳ್ತಾ ಇದ್ದೆ ನಮ್ಮ ಟೀಮ್ ಎಷ್ಟು ಸ್ಟ್ರೆಂತ್ ಇದೆ ಅಂದ್ರೆ ಇನ್ನೂ ಇಂತಹ 4 ರಿಂದ 5 ಟೀಮ್ ನ ನಮ್ಮ ದೇಶದಲ್ಲಿ ಸರೌಂಡಿಂಗ್ ಮಾಡಿದ್ರು ಪಾಕಿಸ್ತಾನದಲ್ಲಿ ಸಂಜು ಸ್ಯಾಮ್ಸನ್ ಹೇಳಿದ್ರು ಗೆದ್ದ ತಕ್ಷಣ ಇಂಥ ಮ್ಯಾಚ್ಗಳನ್ನ IPL ಪ್ರತಿ ದಿವಸ ಆಡ್ತೀವಿ, ಇಷ್ಟು ಪ್ರೆಷರ್ ಸಿಚುವೇಶನ್ ಆಡಿ ರೂಢಿ ಇದೆ ಅಂತ. IPL ಇಂದ ಇಷ್ಟು ಜನ ಬಂದಾರಲ್ಲ, ಅದಕ್ಕೆ ಜೋದನ್ ಹೇಳಿದಾರಲ್ಲ ABCDನೂ ಆಡ್ಬೋದು, ಅಷ್ಟು ಟೀಮು ನಾವು ಭಾರತದಿಂದ ಬರ್ಬೋದು. ಮಿಚೆಲ್ ಸ್ಟಾರ್ಕ್ ಅವರೇ ಹೇಳಿದಾರೆ, ಆಸ್ಟ್ರೇಲಿಯನ್ ಲೆಜೆಂಡ್. ಅವರೇ ಹೇಳಿದ್ರೆ ನೀವು ಒಂದೇ ಸಮಯದಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಕ್ರಿಕೆಟ್ ಅಂದ್ರೆ ಟೆಸ್ಟ್ ಕ್ರಿಕೆಟ್ ಅದು, ಆಮೇಲೆ ಒನ್ ಡೇ ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್ ಆಡಿಸಿದ್ರು ಕೂಡ ಭಾರತ 3 ಬೇರೆ ಬೇರೆ ಟೀಮ್ಗಳನ್ನ ಆಡಿಸಬಹುದು, ಅಷ್ಟು ಸ್ಟ್ರೆಂತ್ ಇದೆ. ಆಮೇಲೆ ನಾವು ಈಗ ಇವ್ರು ಇದನ್ನ ಅವಮಾನ ಅಂತ ಕನ್ಸಿಡರ್ ಮಾಡಿದ್ರೆ, ಯಾರು ಇಂಡಿಯಾದವ್ರು ನಾವು ಅವ್ರ ಹತ್ರ ಕಪ್ ತಗೊಳ್ಳಲ್ಲ, ಟ್ರೋಫಿ ತಗೊಳ್ಳಲ್ಲ ಅಂತ ಹೋದ್ರಲ್ಲ, ರವಿಶಾಸ್ತ್ರಿ ಅವ್ರನ್ನ ನಾವು ಮಾತಾಡ್ಸಲ್ಲ ಅಂತ ಹೋದ್ರಲ್ಲ, ಅದನ್ನ ನಾವು ಹೆಂಗ್ ಕನ್ಸಿಡರ್ ಅದೇನಾಯ್ತಂತ ಹೇಳ್ತೀನಿ. ಅದೇನಾಯ್ತಂದ್ರೆ ಇಷ್ಟೆಲ್ಲ ಆದ್ಮೇಲೆ ಅವ್ರಿಗೆ ನಾವು ಏನೋ ತೋರಿಸ್ಕೊಳ್ಳೋಣ, ನಾವು ಒಂದು ಪ್ರೊಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನ್ಯೂಟ್ರಲ್ ಬೇಕು ನಮಗೆ. ಅಂದ್ರೆ ರವಿಶಾಸ್ತ್ರಿ ಬೇಡ ಅಂತ ಹೇಳ, ನ್ಯೂಟ್ರಲ್ ಸರ್. ನಾವಿಲ್ ನೋಡಿ ಕೆಂಬದ್ದು ಪುಕ್ಕ ತರ್ಕೊಂಡಿತ್ತಂತೆ ನಮ್ಮ ಹಳ್ಳಿ ಕಡೆ ಗಾದೆ ಮಾತು ಹಂಗಾಗ್ತಿದೆ ಪಾಕಿಸ್ತಾನದ್ದು. ಅಲ್ಲ, ಅದು ಅವ್ರ ರವಿಶಾಸ್ತ್ರಿ ಬೇಡ ಅಂದ್ರೆ ಇಂಡಿಯನ್ ಬೇಡ, ನಮ್ಮ ಕ್ಯಾಪ್ಟನ್ ಇಂಡಿಯನ್ ಜೊತೆ ಮಾತಾಡಲ್ಲ, ನ್ಯೂಟ್ರಲ್ ಮಾಡಿ ಅಂದ್ರೆ ಸೆಮೆಂಡೋಲ್ ಇದ್ರು ಅವರು ಮಾಡ್ಬೋದು ಅಂತ ಇವ್ರು ಹೇಳಿದ್ರೆ 2 ಟೈಮ್ಸ್ ಬಂದಿದ್ದಾರೆ ಅಂದ್ರೆ ಇಬ್ರು ಬಂದು ಅದಕ್ಕೆ ನಮ್ಮ BCCI ಏನ್ ಹೇಳಿದಂದ್ರೆ ಇಲ್ಲ ರವಿಶಾಸ್ತ್ರಿ ತೆಗಿಯೋಗಲ್ಲ, ನೀವೇನಾರು ಮಾಡ್ಕೊಳ್ಳಿ, ಅದಕ್ಕೆ ಇನ್ನೊಬ್ರು ಒಕ್ಕಾರೆ ಕರ್ಕೊಂಡ್ ಬರ್ಬೇಕು. ಬಟ್ ಅದು ಫಸ್ಟ್ ಟೈಮ್ ಅಲ್ವಾ? ಹಂಗಾಗಿದ್ರೆ ಎಲ್ಲಾನು ಫಸ್ಟ್ ಟೈಮ್ ಇದು, ನೆನ್ನೆ ಆಗಿರೋದು ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಅಲ್ಲ, ಇದು ಫಸ್ಟ್ ಅಂಡ್ ಲಾಸ್ಟ್ ಟೈಮ್. ಇದು ಲಾಸ್ಟ್ ಅಂತೀರಾ ಸರ್? ಆರ್ ಯು ಶ್ಯೂರ್? ಇನ್ನೊಂದ್ಸಲ ಏಷ್ಯಾ ಕಪ್ ಇಂಡಿಯಾ ಆಗದೇ ಇಲ್ಲ? ಅವ್ರು ಆಡಿದ್ರೆ ಆಡಲ್ಲ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಾವಿನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ. ಜೋಸೆಫ್ ಸರ್, ಇದೇ ಪ್ರಶ್ನೆ ನಿಮ್ಗೆ ಹಾಕಿದ್ರೆ ಈಗ ಓಕೆ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಅಂತೆ. ಸರ್ ನೀವು ಹೇಳಿ, ನಾವು ಹೋಗಿ ಟ್ರೋಫಿ ಇಸ್ಕೊಳ್ಳಲ್ಲ ಅನ್ನೋದು ನಾವು ಸ್ಪೋರ್ಟ್ಸಿಗೆ ಮಾಡಿದ ಅವಮಾನ ಅಂತ ನಮ್ಮನ್ನು ತೋರಿಸ್ತಾ ಇದ್ದಾರೆ. ನೀನ್ ಹೋಗಿ ಚೆಕ್ ಇಸ್ಕೊಂಡು ಅವ್ರ ಮುಂದೆ ಹಿಂಗ್ ಹರಿದು ಬಿಸಾಕ್ ಬರ್ತೀಯ ಅಂದ್ರೆ ನೀನ್ ಮಾಡಿದ್ಯೇನು? ಎಲ್ಲರೂ ಇಡೀ ಪ್ರಪಂಚ ಇದು ನೋಡಿದೆ, ಎಲ್ಲರಿಗೆ ಪಾಕಿಸ್ತಾನ ಬಂಡವಾಳ ಗೊತ್ತಿದೆ. ಇವಾಗ ನಾವು ಅವ್ರಿಗೆ ಏನು ಪ್ರೂಫ್ ಕೊಡೋದು ಯಾವ ಪ್ರಪಂಚಕ್ಕೆ ಏನು ಬೇಕಾಗಿಲ್ಲ. ಇವಾಗ ಎಲ್ಲರಿಗೂ ಗೊತ್ತು ಇಂಡಿಯಾ ಎಲ್ಲಿದ್ದಾರೆ, ಪಾಕಿಸ್ತಾನ ಎಲ್ಲಿದ್ದಾರೆ. ಯಾವ ನೇಷನ್ ಇವಾಗ ಪಾಕಿಸ್ತಾನ ಜೊತೆ ಆಡಕ್ಕೆ ಇಷ್ಟಪಡಲ್ಲ, ಯಾಕೆ ಅದರಿಂದ ಅವ್ರಿಗೆಲ್ಲ ಲಾಸೇ. ಯಾವುದು ಒಳ್ಳೆ ಆಟಗಾರರು, ಒಳ್ಳೆ ಆಟಗಾರ ಟೀಮು, ಆಸ್ಟ್ರೇಲಿಯಾ ಇರಲಿ, ಇಂಗ್ಲೆಂಡ್ ಇರಲಿ, ಆಫ್ರಿಕಾ ಇರಲಿ, ನ್ಯೂಜಿಲೆಂಡ್ ಇರಲಿ, ಅವ್ರಿಗೆ ಯಾರಿಗೆ ಹೋಗಿ ಪಾಕಿಸ್ತಾನ ಜೊತೆ ಆಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ಜಸ್ಟ್ ಬಿಕಾಸ್ ಆಫ್ ದು ಫ್ಯೂಚರ್ ICCದು ಇರುತ್ತಲ್ಲ, FTT ಇರುತ್ತೆ, ಅದಕ್ಕೋಸ್ಕರ ಆಡ್ತಾರೆ. ಮತ್ತು ಅದರಲ್ಲಿ ಇಂಡಿಯಾನೂ ಸ್ವಲ್ಪ ಬಂಡವಾಳ ಇದೆ ಆಡಿ ಅಂತ. ಇಂಡಿಯಾ ಬೇಡ ಅಂದ್ಬಿಟ್ರೆ ಯಾರು ದೇಶ ಪಾಕಿಸ್ತಾನ ಜೊತೆ ಹೋಗಿ ಆಡೋಕ್ಕೆ ಇಷ್ಟನೂ ಪಡಲ್ಲ, ಅಲ್ಲಿ ಹೋಗೋಕ್ಕೆ ಇಷ್ಟಪಡಲ್ಲ ಯಾರು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅಲ್ಲಿ ಹೋಗೋದೇ ಭಯ. ಒಂದು ಎಲ್ಲ ಗೊತ್ತಿದೆ, ಎಲ್ಲ ಪ್ರಪಂಚ ಎಲ್ಲ ನೋಡಿದೆ, ಏನೇನಾಗಿದೆ ಎಲ್ಲ ಲೈವ್ ನೋಡಿದ್ದೇವೆ ನಾವು, ಎಲ್ಲ ಲೈವ್ ನೋಡಿದ್ದೇವೆ. ಅದು ದೇವರ ಕೃಪೆ ಅಂತ ಯಾರು ಏನೂ ಆಗಲಿಲ್ಲ. ಇಲ್ಲಾಂದ್ರೆ ಇವತ್ತು ಆಲ್ಮೋಸ್ಟ್ ಶ್ರೀಲಂಕಾ ಟೀಮ್ ಇನ್ನೂ ದಾಳಿ ಮಾರ್ಚ್ 2009 ಅಂದ್ರೆ ಕರಾಳ ಜನ ವಿಶ್ವ ಕ್ರಿಕೆಟ್ ನಲ್ಲಿ ಗ್ರೌಂಡ್ ಗೆಲ್ಲ ಟೀಮ್ ಅವ್ರಿಗೆ ಲಿಫ್ಟ್ ಮಾಡಿದ್ದಾರೆ, ಹೆಲಿಕಾಪ್ಟರ್ ತಂದು ಟೀಮ್ ನ ಫುಡ್ ಅಲ್ಲ ಗ್ರೌಂಡ್ ಹೋಗ್ತಾ ಇತ್ತು ಬಸ್ಸು, ಗ್ರೌಂಡ್ ಹೋಗ್ತಾ ಬಸ್ ಮೇಲೆ ಶೂಟ್ ಔಟ್ ಇಬ್ರು ಮೂವರಿಗೆ ಗುಂಡು ಸೇರಿದೆ, ಅವರೆಲ್ಲ ಮಲ್ಕೊಂಡ್ಬಿಟ್ರಂತೆ. ಆಮೇಲೆ ಯಾರು ಹೋಗ್ಲಿಲ್ಲ. ಈಗ ಕಣ್ಣು ಒರೆಸೋಕೋಸ್ಕರ ನಾವು ನೋಡಿ ಎಷ್ಟು ಸೆಕ್ಯೂರಿಟಿ ಅಂದ್ರೆ ಒಂದ್ಸಲ ಹಂಗಾದ್ಮೇಲೆ ಯಾರು ಹೋಗ್ತಾರೆ? ನಿನ್ Z+ ಸೆಕ್ಯೂರಿಟಿ ಏನಾದ್ರೂ ಕೊಡು, ಯಾರು ಹೋಗ್ತಾರೆ ಅಲ್ಲಿಗೆ? ಲಾಸ್ಟ್ ಇಯರ್ ಅವರು ಇಂಗ್ಲೆಂಡ್ ಟೀಮ್ ಮೇಲೆ ಅದು ಹೋಟೆಲ್ ಹತ್ರ ಬ್ಲಾಸ್ಟ್ ಆಗಿದೆ, ಅವರು ಬಿಟ್ಟೋದ್ರು. ಆಮೇಲೆ ಏನು ಆಗಿತ್ತು ವಾಪಸ್ಸು ಯಾರು ಜೆಟ್ ಸೆಕ್ಯೂರಿಟಿ ಕೊಡಿ, ಅವ್ರು ಹೇಳ್ತಾರ ಡಬಲ್ ಜೆಟ್ ಸೆಕ್ಯೂರಿಟಿ ಕೊಟ್ಟು ಆಡಿಸಿದ್ದಾರೆ. ಅದರಲ್ಲಿ ಅವರು ಯಾವ ಸ್ಪೋರ್ಟ್ಸ್ ಇದು? ಆಮೇಲೆ ಈ ಆಟನ, ಸಂಗೀತನ ಧರ್ಮ, ರಾಜಕೀಯ, ಭಾಷೆ ಎಲ್ಲದಕ್ಕೂ ಮೀರಿದ್ದು ಅಂತಾರೆ. ಬಟ್ ಈ ಪಾಕಿಸ್ತಾನದವ್ರು ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ, ಪಾಕಿಸ್ತಾನ ಅಂದ ತಕ್ಷಣ ನಮ್ಗೆ ಆಮೇಲೆ ಅವ್ರು ಯಾವ್ದ್ರಲ್ಲೂ ಮ್ಯಾಚ್ ಇಲ್ಲ ಸರ್. ಅವರು ಫಿನಾನ್ಷಿಯಲಿ ನಮಗೆ ಅವರು ನಮ್ಮ ಹತ್ರನೂ ಸುಳಿಯಕ್ಕಾಗಲ್ಲ. ಪಾಪ್ಯುಲೇಷನ್ ಅಲ್ಲಿ ಏನು ನಮ್ದು ಒಂದು ಚಿಕ್ಕ ಸ್ಟೇಟಿಗೂ ನಿನ್ ಸಮ ಅಲ್ಲ, ಆಮೇಲೆ ಸ್ಪೋರ್ಟ್ಸ್ ಅಲ್ಲೂ ನೀನ್ ಸಮ ಅಲ್ಲ, ಯಾವ್ದ್ರಲ್ಲೂ ಸಮ ಅಲ್ಲ. ಬಟ್ ಸ್ಟಿಲ್ ನೀನ್ ಒಂಥರ, ಅದೇ ನಾನು ಹೇಳಿದ್ನಲ್ಲ, ನವಿಲ್ ನೋಡಿ ಕೆಂಬದ್ದು ಪುಕ್ಕ ತರ್ಕೊಂಡಿತ್ತಂತೆ ಅಂತ ಒಂದು ಗಾದೆ ಮಾತಿಗೆ ಮ್ಯಾಚ್ ಆಗ್ತಾರೆ.